ಮಕರ ರಾಶಿಯವರ ಧನುರ್ಮಾಸದ ವಿಶೇಷ ಪ್ರಭಾವದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸರಳವಾಗಿ ಸಂಕ್ಷಿಪ್ತವಾಗಿ ವಿವರವಾಗಿ ಕೂಡ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಧನುರ್ಮಾಸ ಅಂದರೆ ಏನು ಅನ್ನೋದು ತಿಳ್ಕೋಬೇಕು. ಧನುರ್ರಾಶಿಯಲ್ಲಿ ರವಿಗ್ರಹ ಇರುವ ಒಂದು ತಿಂಗಳ ಸಮಯವನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಸೊ ಅದನ್ನು ಮುಗಿಸ್ಕೊಂಡು ನಿಮ್ಮ ರಾಶಿ ಅಂದರೆ ಮಕರ ರಾಶಿಗೆ ರವಿ ಪ್ರವೇಶ ಆದಂದ್ರೆ ಸಂಕ್ರಾಂತಿ ಅಂತ ಕರಿತೀವಿ, ಸಮ್ಯಕ್ ಕ್ರಾಂತಿ ಅಂತ. ಸೊ ನಿಮ್ಮ ರಾಶಿಗೆ ಬಂದಾಗ ಮಕರ ಸಂಕ್ರಮಣ ಅಂತ, ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸೊ ಮಕರ ಸಂಕ್ರಾಂತಿಯ ಹಿಂದಿನ ಒಂದು ತಿಂಗಳ ಅವಧಿಯಲ್ಲಿ ಧನುರ್ರಾಶಿಯಲ್ಲಿ ರವಿ ಇರೋದನ್ನು ನಾವು ಧನುರ್ಮಾಸ ಅಂತ ಕರಿತೇವೆ. ಈ ವಿಶೇಷವಾದ ಧನುರ್ಮಾಸ ನೀವು ನೋಡಿರ್ಬೋದು. ಧನುರ್ಮಾಸ ಅಂದರೆ ದೇವಸ್ಥಾನಗಳು ಬೆಳಗ್ಗೆ ಬೇಗ ತೆಗೆದುಕೊಳ್ತಕ್ಕಂಥದ್ದು, ಬೇಗ ಹೆಚ್ಚೆಚ್ಚು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು, ದಾನಾದಿಗಳು ಜಪತಪಾದಿಗಳು ಮಾಡ್ತಕ್ಕಂಥದ್ದು ನೀವು ಕಂಡಿರಬಹುದು, ಕೇಳಿರಬಹುದು. ಸೊ ಅಂತಹ ವಿಶೇಷವಾದ ಧನುರ್ಮಾಸ ಮಕರ ರಾಶಿಯವರ ಮೇಲೆ ಏನು ಪ್ರಭಾವ ಬೀರಲಿದೆ, ಯಾವ ವಿಚಾರದಲ್ಲಿ ನೀವು ಪರಿಹಾರಗಳು ಮಾಡಿಕೊಳ್ಬೇಕಾಗ್ತದೆ ಅಥವಾ ಏನು ನಿಮಗೆ ಅನ್ನುವಂಥ ವಿಚಾರ ಸಂಪೂರ್ಣವಾಗಿ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ತೇನೆ. ಧನುರ್ಮಾಸದ ಸಮಯ ಡೇಟ್ ಬಂದು ನಿಮಗೆ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ಧನುರ್ಮಾಸ ಆಗುತ್ತೆ. 14ನೇ ತಾರೀಕು ಸಂಕ್ರಮಣದಿಂದ ಮಕರ ಸಂಕ್ರಾಂತಿಯಿಂದ ನಿಮಗೆ ಧನುರ್ಮಾಸ ಮುಕ್ತಾಯವಾಗ್ತದೆ. ಸೊ ಈ ಒಂದು ತಿಂಗಳ ಕಾಲ ರವಿ ಏನು ನಿಮ್ಮ ರಾಶಿಯಿಂದ 12ನೇ ರಾಶಿ ಧನುರ್ರಾಶಿಯಲ್ಲಿರ್ತಾನೆ. ಇದರ ವಿಶೇಷ ಪ್ರಭಾವದ ವಿಚಾರವೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟ್ ಮಕರ ರಾಶಿಯವರಿಗೆ. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ ನನಗೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನೀವಿನ್ನ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರಶ್ನೆಗಳನ್ನೆಲ್ಲ ಓದ್ತಾ ಇರ್ತೇನೆ. ನಾನೇ ಎಷ್ಟೋ ಸಲ ರಿಪ್ಲೈ ಸಹ ಮಾಡ್ತೇನೆ ನನ್ನ ಪ್ರಶ್ನೆಗಳಿಗೆ. ಸೊ ಇದನ್ನ ಬಗ್ಗೆ ದಯವಿಟ್ಟು ಗಮನಿಸಿ. ಇಂತಹ ಒಂದು ಅದ್ಭುತವಾದ ಧನುರ್ಮಾಸ ಮಕರ ರಾಶಿಯವರಿಗೆ 12ನೇ ಮನೆ ಲಾಸ್ ಅಂದರೆ ವ್ಯಯಸ್ಥಾನದಲ್ಲಿ ರವಿಗ್ರಹ ಇರ್ತಾನೆ. ರವಿ ಯಾರು? ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ, 8ನೇ ಮನೆ ಅಧಿಪತಿ. ಸೊ ಧನುರ್ಮಾಸ ಅಂದರೆ ಬಹಳ ಮುಖ್ಯವಾಗಿ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ವ್ಯಯದಲ್ಲಿದ್ದು ಪಂಚಮವನ್ನು ನೋಡ್ತಾ ಇದ್ದಾನೆ, ಷಷ್ಠವನ್ನು ನೋಡ್ತಾ ಇದ್ದಾನೆ, 6ನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಹೀಗಿರುವಾಗ ಯಾವ ವಿಚಾರಗಳಲ್ಲಿ, ಯಾಕೆಂದರೆ ಎಚ್ಚರಿಕೆನೇ ತಗೋಬೇಕಾಗತ್ತೆ. ಅಷ್ಟಮಾಧಿಪತಿ ವ್ಯಯದಲ್ಲಿ ಬಂದಾಗ ಎಚ್ಚರಿಕೆನೇ, ಶುಭ ಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದಾಗಿ ನೋಡಿ, ಇಲ್ಲಿ ಗಮನಿಸಬೇಕಾಗಿದ್ದು ಮೊಟ್ಟ ಮೊದಲನೇದಾಗಿ ಮಕರ ರಾಶಿಯವರು ಧನುರ್ಮಾಸದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತೀರಾ ಜಾಸ್ತಿ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಆರೋಗ್ಯ ಕಾಳಜಿಯನ್ನು ವಹಿಸಬೇಕಾದ್ರಲ್ಲಿ, ಯಾಕೆಂದರೆ ಅಷ್ಟಮಾಧಿಪತಿ ಆಗಿರೋದ್ರಿಂದ ಮೊದಲೇ ಚಳಿ ಇರ್ತದೆ, ತುಂಬ ಚಳಿ ಅಂತೇಳಿ ನಾಲಿಗೆ ರುಚಿ ಅಂತ ತುಂಬ ಎಣ್ಣೆಲಿ ಕರಿದ ಪದಾರ್ಥಗಳು, ತುಂಬ ಖಾರ ಹುಳಿ ಎಲ್ಲ ಚೆನ್ನಾಗಿ ತಿಂದ್ಬಿಟ್ರಿ ಅಂತಂದರೆ ನಿಮ್ಮ ಆರೋಗ್ಯ ಧನುರ್ಮಾಸದಲ್ಲಿ ಫುಲ್ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಥಂಡಿ ಚಳಿ ಅಂದರೆ ತುಂಬ ಜನಕ್ಕೆ ಕಫ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ಮೂಗ್ ಬ್ಲಾಕ್ ಆಗೋದು, ಎಲ್ಲ ಫುಲ್ ಕಫ ಆಗೋದು ಅಂತ. ಆದರೆ ನಿಮಗೆ ಹಾಗಲ್ಲ. ಮಕರ ರಾಶಿಯವರಿಗೆ ಧನುರ್ಮಾಸದಲ್ಲಿ ಚಳಿ ಜಾಸ್ತಿ ಇದ್ದರೂ ಪಿತ್ತ ಜಾಸ್ತಿ ಮಾಡ್ಕೊಳ್ತೀರಾ ನೀವು, ಪಿತ್ತ ವಿಕಾರ ಮಾಡ್ಕೊಳ್ತೀರಾ ನೀವು. ಯಾಕಂದರೆ ನಿಮಗೆ ಆ ರೀತಿಯಲ್ಲಿ ಪಿತ್ತ ವಿಕಾರ ಆಗುವಂಗೆ ಧನುರ್ಮಾಸದ ಪ್ರಭಾವ ಇರ್ತದೆ. ಅಂದರೆ ತುಂಬ ತಲೆನೋವು ಬರತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ದು ಎಣ್ಣೆಲಿ ಕರೆದ ಪದಾರ್ಥಗಳು ತಿನ್ನಬೇಡಿ ಅಂಥೇಳಿ. ಅದು ಕಫವೂ ಸಹ ಪಿತ್ತಕ್ಕೆ ಒಂಥರ ಫೋರ್ಸ್ ಥರ ಹಿಂಗೆ ಕೊಡುತ್ತದು. ಸೊ ಇಲ್ಲೇನಾಗುತ್ತೆ ಅಂದರೆ ಬಹಳ ಮುಖ್ಯವಾಗಿ ನೀವು ಪಿತ್ತ ವಿಕಾರ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮಗೆ ಮಕರ ರಾಶಿಯವರಿಗೆ ತಲೆನೋವು ಬರ್ತಕ್ಕಂಥದ್ದು, ಕಣ್ಣು ನೋವು, ಅದರಲ್ಲೂ ವಿಶೇಷವಾಗಿ ಬಲಗಣ್ಣು ನೋವು ಬರ್ತಕ್ಕಂಥದ್ದು, ತುಂಬ ತಲೆನೋವು, ಬಲಗಣ್ಣು ತಲೆನೋವು, ವಾಕರಿಕೆ ಬಂದಂಗೆ ಆಗೋದು, ಇದೆಲ್ಲ ಬೇಸಿಗೆಯಲ್ಲಿ ಆಗಬೇಕಾಗಿದ್ದು ಚಳಿಗಾಲದಲ್ಲಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಮ್ಮ ಆಹಾರ ಕ್ರಮಗಳು ಹಾಗಿರುತ್ತೆ. ಸೊ ಧನುರ್ಮಾಸದಲ್ಲಿ ಮಕರ ರಾಶಿಯವರು ತುಂಬ ಅಂದರೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಜಿಡ್ಡು ಪದಾರ್ಥಗಳು, ಈ ಥರದ್ದೆಲ್ಲ ಜಾಸ್ತಿ ಕುರುಮೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ, ಹೊಟ್ಟೆ ಹಾಳು ಮಾಡ್ಕೊಳ್ತೀರಾ ಅಂತ. ಸೊ ಅದನ್ನೆಲ್ಲ ಮಾಡಿಕೊಳ್ಳದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿಶೇಷವಾಗಿ ಅಷ್ಟಮಾಧಿಪತಿ ವ್ಯಯದಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂತಹ ಕಾಳಜಿಗಳನ್ನು ಇಟ್ಕೊಳ್ಬೇಕಾಗ್ತದೆ. ಇನ್ನು ಬಹಳ ಮುಖ್ಯವಾಗಿ ಷಷ್ಠಕ್ಕೆ ಅಷ್ಟಮಾಧಿಪತಿಯ ದೃಷ್ಟಿಯಿಂದ 2ನೇ ಪ್ರಾಬ್ಲಮ್ ಬಂದು ಸಾಲ. ಈಗ ನಿಮಗೆ ಆರೋಗ್ಯ ಬಾಧೆ ಇಲ್ಲ ಅಂದರೂ ಕುಟುಂಬದಲ್ಲೋ ತುಂಬ ಆಪ್ತರಿಗೆ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಅವರಿಗೋಸ್ಕರ ಹಾಸ್ಪಿಟಲೈಸೇಷನ್, ಅದಕ್ಕೋಸ್ಕರ ದುಡ್ಡು ಬೇಕಂದರೆ ಆರೋಗ್ಯ ನಿಮಿತ್ತವಾಗಿ, ಹಾಸ್ಪಿಟಲೈಸೇಷನ್ ನಿಮಿತ್ತವಾಗಿ ಸಾಲಗಳನ್ನು ಮಾಡಬೇಕಾದ ಪರಿಸ್ಥಿತಿಗಳು ಬರ್ತದೆ. ಔಷಧೋಪಚಾರಗಳು
ಹಾಸ್ಪಿಟ್ಲ್ಗೋ ಅಥವಾ ಮತ್ತೊಂದೇನೋ ಒಂದು ಟ್ರೀಟ್ಮೆಂಟ್ಗೋ ಮತ್ತೊಂದು ಇದಕ್ಕೋ ಲೋನ್ ಮಾಡಿ ಟ್ರೀಟ್ಮೆಂಟ್ ಮೇಲೆ ಹಾಕ್ತೀರಾ ದುಡ್ಡನ್ನ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಸಾಲಗಳನ್ನು ಮಾಡಿಸಲಾಗುತ್ತದೆ, ಆ ಸಾಲಗಳು ನಿಮ್ಮ ವೈದ್ಯಕೀಯ ಖರ್ಚುಗಳಿಗೆ ತಿರುಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಮಕರ ರಾಶಿಯವರು ಈ ವಿಚಾರವಾಗಿಯೂ, ಎರಡನೇ ವಿಚಾರವಾಗಿಯೂ ಸಹ, ಸಾಲಗಳ ವಿಚಾರವಾಗಿಯೂ ಸಹ ತುಂಬ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಮೂರನೇದಾಗಿ ರವಿಗ್ರಹ ನಿಮಗೆ ಉದ್ಯೋಗಕಾರಕ. ರವಿಗ್ರಹ ಸರ್ಕಾರಿ ಉದ್ಯೋಗಕಾರಕನೂ ಹೌದು, ರಾಜಕೀಯ ಕಾರಕನೂ ಹೌದಾಗಿರ್ತಾನೆ. ಸೊ ನೀವು ಮಕರ ರಾಶಿಯವರಾಗಿ ರಾಜಕೀಯದಲ್ಲಿದ್ದೀರಾ ಅಥವಾ ಯಾವುದೋ ಒಂದು ಸಂಘಟನೆಗಳಲ್ಲಿ ಲೀಡರ್ಶಿಪ್ಪನ್ನು ಇಟ್ಕೊಂಡು ಮುಂದುವರಿತಾ ಇದ್ದೀರಾ, ಅಥವಾ ನೀವು ಮಕರ ರಾಶಿಯವರು ಉದ್ಯೋಗದ ವಿಚಾರಗಳು ಬಹಳ ಮುಖ್ಯವಾಗಿ, ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಬೇಕು, ಏನೇ ಬೇಕು ಅಂತಂದ್ರೂ ರವಿ ಬಹಳ ಇಂಪಾರ್ಟೆಂಟ್. ಆದರೆ ಇಲ್ಲೇನಾಗುತ್ತೆ, ಉದ್ಯೋಗಕಾರಕನಾಗಿ ರವಿ ವ್ಯಯದಲ್ಲಿ ಬಂದ ತಕ್ಷಣ ಕೆಲಸಗಳು ಸಿಗಲ್ಲ. ನಿರುದ್ಯೋಗಿಗಳು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಕೆಲಸಗಳು ಸಿಗೋದಿಲ್ಲ. ಈ ಕಡೆ ಗುರುಬಲ ಬೇರೆ ನಿಮಗೆ ಡಿಸೆಂಬರ್ 4ಕ್ಕೆ ಮುಗಿದೋಯ್ತು, ಇನ್ನು ಮತ್ತೆ ಮುಂದಿನ ವರ್ಷ ಜೂನ್ ನಂತರನೇ ಜೂನ್ಗೆ ಬರುವಂಥದ್ದು ಗುರುಬಲ. ಸೊ ಈ ಕಡೆ ಗುರುಬಲ ಬೇರೆ ಇಲ್ಲ, ಈ ಕಡೆ ಎಂತ ಹೇಳ್ತೀವಿ ನಿಮಗೆ ಕಾರಕ ಬೇರೆ ವ್ಯಯ. ಡಿಸೆಂಬರ್ ಧನುರ್ಮಾಸದಲ್ಲಿ ಸ್ವಲ್ಪ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಸಮಸ್ಯೆ ಆಗಬಹುದು. ಇನ್ನು ಅದಕ್ಕೆ ಶುಕ್ರನ ಆರಾಧನೆ ಮಾಡ್ಕೊಂಡು ಸರಿ ಮಾಡ್ಕೊಳ್ಬಹುದು, ಆದರೂ ಕೂಡ ರವಿಯಿಂದ ಸಪೋರ್ಟ್ ಸಿಗೋದಿಲ್ಲ ಅಂತ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ. ಹುಷಾರಿಲ್ಲ, ನನಗೇನೋ ತುಂಬ ಜ್ವರ ಬಂದ್ಬಿಡ್ತು, ತುಂಬ ಕಫ, ನೆಗಡಿ, ಕೆಮ್ಮು, ಸುಸ್ತು, ನನ್ನ ಕೈಲಿ ಆಗ್ತಾಯಿಲ್ಲ, ತಲೆನೋವು ತುಂಬ, ನನಗೆ ಹೋಗೋಕ್ಕಾಗ್ತಾಯಿಲ್ಲ, ಕೆಲಸಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಕೆಲಸ ಇದೆ ಬಟ್ ನಿಯಮಿತವಾಗಿ ನಿಮಗೆ ಹೋಗೋಕ್ಕಾಗಲ್ಲ ಆರೋಗ್ಯ ಬಾಧೆಯಿಂದಾಗಿ ಅಂತ. ಸೊ ಮಕರ ರಾಶಿಯವರಿಗೆ ಆರೋಗ್ಯ ಬಾಧೆಯಿಂದ ಕರೆಕ್ಟಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಕೆಲಸಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗದ ತಕ್ಷಣ ನಿಮಗೇನಾಗುತ್ತೆ, ಬ್ಯಾಕ್ಲ್ಯಾಶ್ ಆ ಕಡೆಯಿಂದ ಏನಾಗುತ್ತೆ, ಸರಿಯಾಗಿ ನಿಮಗೇನೋ ಒಂದು ದುಡ್ಡು ಬೇಕು, ಸ್ಯಾಲ್ರಿ ಹೇಗೆ ಬೇಕು, ಪ್ರಮೋಷನ್ ಬೇಕು, ಮತ್ತೊಂದೇನೋ ಬೇಕು, ಅದು ಯಾವುದನ್ನು ಗಣನೆಗೆ ತಗೊಳ್ಳಲ್ಲ. ಯಾಕಂದರೆ ಕೆಲಸಕ್ಕೆ ಬರ್ತಾ ಸಮಯದಲ್ಲಿ ಹುಷಾರಿಲ್ಲ ಅಂತಾರೆ ಯಾವಾಗ ನೋಡಿದ್ವಿ ಅಂತ. ಸೊ ಈ ದಿನ ಏನಾಗ್ಬಿಡುತ್ತೆ, ನಿಮಗೊಂದು ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಈ ಥರದ್ದೆಲ್ಲ ಈ ಧನುರ್ಮಾಸ ಅನ್ನೋದೇ ಮಕರ ರಾಶಿಯವರಿಗೆ ಅಷ್ಟು ಪಾಸಿಟಿವ್ ಮಾಸ ಅಲ್ಲ, ಅಷ್ಟು ಉತ್ತಮವಾದ ಮಾಸಗಳಾಗಿ ಬರೋದಿಲ್ಲ. ಇನ್ನು ನಿಮಗೆ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನದಾದಂತಹ ವಿಚಾರಗಳು ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಮಾಸ ಭವಿಷ್ಯದಲ್ಲಿ ತಿಳಿಸ್ತೇನೆ, ಜನವರಿ ಮಾಸ ಭವಿಷ್ಯದಲ್ಲಿ. ಆದರೆ ಇದು ಡಿಸೆಂಬರ್ ಮಾಸ ಭವಿಷ್ಯದಲ್ಲೂ ಶುಭ ವಿಚಾರಗಳು ನಿಮಗೆ ತಿಳಿಸಿರ್ಬೋದು. ಬಟ್ ಧನುರ್ಮಾಸ ಪರ್ಟಿಕ್ಯುಲರ್ ಆಗಿ ರವಿಯಿಂದ ನೋಡಿದಾಗ ನಿಮಗೆ ಅಷ್ಟು ಉತ್ತಮವಾಗಿ ಕಂಡು ಬರೋದಿಲ್ಲ. ಜೊತೆಗೆ ತಂದೆಯವರಿಗೆ ಒಂದು ಸ್ವಲ್ಪ ಆರೋಗ್ಯ ಬಾಧೆ, ತಂದೆಯವರೊಂದಿಗೆ ಜಗಳ ಮನಸ್ತಾಪಗಳು, ತಂದೆಯವರ ಸಪೋರ್ಟ್ ಸಿಗ್ತಾ ಇಲ್ಲ, ಇಂಥದ್ದು ಆಗುವ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತದೆ ಅದರಲ್ಲಿ, ಗೊತ್ತಾಯ್ತಲ್ವಾ? ಸೊ ಮಕರ ರಾಶಿಯವರು ಸ್ವಲ್ಪ ರವಿ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಪ್ರತಿ ದಿವಸ ರವಿ ಅಷ್ಟೋತ್ತರವನ್ನು ಓದ್ತಕ್ಕಂಥದ್ದಿರಬಹುದು. ಆದಿತ್ಯ ಹೃದಯ ಸ್ತೋತ್ರ ತುಂಬ ಈಸಿ, ನೀವು ಓದಕ್ಕೆ ಬರಲ್ವಾ, ಏನು ಟೆನ್ಷನ್ ಇಲ್ಲ, ಯೂಟ್ಯೂಬಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಅಂತ ಟೈಪ್ ಮಾಡಿ ಕೇಳಿಸ್ಕೊಳ್ತಾ ಇರಿ, ಅದು ಕೂಡ ನಿಮಗೆ ತುಂಬ ಅನುಕೂಲ. ಶುರು ಮಾಡಿಬಿಡ್ಬೇಕು. ನಿಮಗೆ ಧನುರ್ಮಾಸ ಶುರುವಾಯಿತು ಅಂದರೆ ರವಿ ಆದಿತ್ಯ ಹೃದಯ ಸ್ತೋತ್ರ ಪಠನ ಅಥವಾ ಶ್ರವಣ ಕೇಳಿಸ್ಕೊಳ್ಳೋದು, ರವಿ ಅಷ್ಟೋತ್ತರ ಪಠನೆ ಮಾಡುವಂಥದ್ದು. ಮನೆ ಹತ್ರ ಎಲ್ಲರೂ ಯಾವುದೇ ದೇವಸ್ಥಾನ ಇರುತ್ತೆ, ಅದರಲ್ಲಿ ನವಗ್ರಹ ಇದ್ದಿರುತ್ತೆ, ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ. ಸೊ ಆ ಸೂರ್ಯಗ್ರಹನಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕವೋ, ಕುಂಕುಮಾರ್ಚನೆಯೋ, ಕೆಂಪು ಹೂಗಳಲ್ಲಿ ಅರ್ಚನೆಯೋ ಏನೋ ಮಾಡ್ತಾ ಇರಬೇಕು. ಇಲ್ಲ ಒಂದು ಕೆಂಪು ವಸ್ತ್ರದಲ್ಲಿ 1 kg 2 kg ಅಷ್ಟು ಗೋಧಿಯನ್ನು ಕಟ್ಟಿ ದಾನ ಮಾಡ್ತಕ್ಕಂಥದ್ದು ಮಾಡ್ತಾ ಇರಬೇಕು. ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಮನೆಯಲ್ಲಿ ಒಂದು ಮಂತ್ರ, ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಕಮೆಂಟ್ ಮಾಡಿ ಈ ಮಂತ್ರನ ಕೆಳಗಡೆ. ಇದೇ ಮಂತ್ರವನ್ನು ನೀವು ಪ್ರತಿ ದಿವಸ ಜಪ ಮಾಡಬೇಕು. ಎಷ್ಟು? 336 336 ಈ ಸಂಖ್ಯೆಯಲ್ಲಿ ಪ್ರತಿ ದಿವಸ ನೀವು ಮಂತ್ರವನ್ನು ಜಪ ಮಾಡಿದ್ರು ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಮಕರ ರಾಶಿಯವರಿಗೆ ಬೇರೆ ಬೇರೆ ಸಮಸ್ಯೆಗಳು, ಯಾಕಂದರೆ ಷಷ್ಠಕ್ಕೆ ರವಿಯ ದೃಷ್ಟಿ ಅಂದ ತಕ್ಷಣ ಮಾಟ ಮಂತ್ರಗಳು, ದೃಷ್ಟಿ ದೋಷಗಳು, ಶತ್ರುಬಾಧೆಗಳು, ಕೋರ್ಟ್ ಕಚೇರಿ ಕೆಲಸಗಳು. ನಾನು ಆಗಲೇ ಹೇಳಿದೆ, ರಾಜಕೀಯದಲ್ಲಿರ್ತೀರಿ ಅಥವಾ ನೀವು ಯಾವುದಾದ್ರು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತೀರೋ, ಲೀಡರ್ ಆಗಿರ್ತೀರಿ, ರಾಜಕೀಯದಲ್ಲೇ ಇರಬೇಕು ಅಂತಿಲ್ಲ, ಸರ್ಕಾರಿ ಉದ್ಯೋಗಗಳಾಗಿರ್ತೀರಿ ಅಥವಾ ಎಲ್ಲೋ ಒಂದು ಉದ್ಯೋಗ ಮಾಡಿರ್ತೀರಿ. ಷಷ್ಠಕ್ಕೆ ರವಿಯ ದೃಷ್ಟಿ ಬಂದುಬಿಡ್ತು ಅಂದ ತಕ್ಷಣ ಸ್ವಲ್ಪ ಶತ್ರು ಬಾಧೆ, ಹೊಟ್ಟೆ ಉರಿ ಪಟ್ಕೊಳ್ಳೋವಂಥವ್ರು, ತೊಂದರೆ ಕೊಡ್ತಕ್ಕಂಥವ್ರು, ನಿಮ್ಗೆ ಹಿನ್ನಡೆ, ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಇಂಥವೆಲ್ಲ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ಕಡೆ ಮಾಟಮಂತ್ರ, ದೃಷ್ಟಿ ದೋಷಾದಿಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಸೂರ್ಯನ ಆರಾಧನೆ ವಿಶೇಷವಾಗಿ. ಈಗ ನಾವು ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು, ನಿಮಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ನಾವು ಕೂಡ ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ
ನೋಡ್ಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕಿ ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂತಹ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ. ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸಿ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದು ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರದು, ಮಾಟಮಂತ್ರವೂ ನಿಮಗೆ ತಾಗಬಾರದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಗೆಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ಮ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ಮ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯದೆ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1008 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.